ಎಲ್ಲಪ್ಪ ದಾರಿ ಬಿಡ ಬಾ ಸಿನಮ್ಮ. ರಾಘವೇಂದ್ರನ ಮಠ ಅಂತೆ. ಈ ದೇವಸ್ಥಾನದ ಹಿಂದೆನೇ ಇರೋದು ಇದು. ತುಂಬಾ ಚೆನ್ನಾಗಿದೆ. ನಾನು ನೋಡೇ ಇರಲಿಲ್ಲ, ಇಷ್ಟು ವರ್ಷ ಬರ್ತಿದ್ದೆ ನೋಡೇ ಇರಲಿಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಉಯ್ಯಾಲೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಏನಂತಂದರೆ ಇದು ಹಳೆ ವಿಡಿಯೋನೇ ಸ್ವಲ್ಪ. ಅಂದರೆ ನಾನು ನಂಜನಗೂಡಿಗೆ ಹೋಗಿದ್ನಲ್ಲ ಆವಾಗ ಮಾಡಿದ್ದು ಇದು ವಿಡಿಯೋ. ನಂಜನಗೂಡಲ್ಲೇ ಇರೋ ಒಂದು ರಾಘವೇಂದ್ರನ ಮಠ ಇದು. ದೇವಸ್ಥಾನ ಇದೆಯಲ್ಲ, ನಂಜುಂಡೇಶ್ವರನ ದೇವಸ್ಥಾನ, ಅದ್ರದ್ದು ಹಿಂಭಾಗ ಇರೋದು. ಒಂದು 100 ಮೀಟರ್ ಆಗುತ್ತೇನೋ ಅಷ್ಟೇ ಅಲ್ಲಿ ಹೋಗೋದು ಹಿಂದೆಯಿಂದ. ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಮನೆಯವ್ರು ಹೋಗ್ತಾಯಿದ್ರು, ಹೇಳ್ತಾಯಿದ್ರು ಹಿಂಗೆ ಅಲ್ಲಿಯೇ ರಾಘವೇಂದ್ರನ ಮಠ ಇದೆ, ನೋಡ್ಕೊಂಬ ಅಂತ ಹೇಳ್ತಾಯಿದ್ರು ಪ್ರತಿ ಸರಿ. ನಾನು ಮರೆತ್ಕೊಂಡು ಬಂದುಬಿಡ್ತಾಯಿದ್ದೆ. ಸರಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಬಂದೆ. ದೂರ ಇರಬೇಕು ಅಂತ ನಾನು ಅಂದ್ಕೊಂಡೆ. ಇಲ್ಲ, ತುಂಬಾ ಹತ್ರ ಇದೆ. ಅಲ್ಲಿ ದೇವಸ್ಥಾನದ ಹತ್ರ ನಿಂತ್ಕೊಂಡು ನೋಡಿದ್ರೆ ಈ ಮಠ ಕಾಣಿಸುತ್ತೆ. ಹಾಗಾಗಿ ಬಂದ್ವಿ ಮಠಕ್ಕೆ. ತುಂಬಾ ಚೆನ್ನಾಗಿದೆ, ಖುಷಿಯಾಯಿತು. ಅವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಮಾಡಿದಂತೂ ತುಂಬಾ ಖುಷಿಯಾಯಿತು. ಎಲ್ಲನೂ ಚೆನ್ನಾಗಿದೆ. ದೇವಸ್ಥಾನ ಒಂಥರ ಪುರಾತನದ ದೇವಸ್ಥಾನ ಅಂತ ಮಠ ಚೆನ್ನಾಗಿದೆ. ಇದ್ರದ್ದು ಒಂದು ಕಥೆನೂ ಇದೆ. ಇಲ್ಲಿರೋದು ವಿಗ್ರಹ ಅದು ಗ್ರೌಂಡ್ ಅಂಡರ್ಗ್ರೌಂಡಲ್ಲಿ ಇದೆಯಂತೆ, ಮೆಟ್ಲು ಇಳಿದು ಹೋಗ್ಬೇಕಂತೆ. ಆದರೆ ನನಗೆ ಗೊತ್ತಾಗಿಲ್ಲ. ನಮ್ಮನೆಯವ್ರು ಆಮೇಲೆ ಹೇಳಿದ್ರು ಕೆಳಗಡೆ ಒಂದು ದೇವರು ಇದೆ, ಅದು ನಿಜವಾದ ದೇವರು, ಹೊಳೇಲಿ ಸಿಕ್ಕಿದ್ದು ಅಂತ. ಯಾವ ಹೊಳೇಲಿ ಅಂತ ನನಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ. ನಮ್ಮನೆಯವ್ರು ಕೇಳ್ಬಿಟ್ಟು ಹೇಳ್ತೀನಿ ಇನ್ನೊಂದು ಲಾಗಲ್ಲಿ. ಹಾಗಾಗಿ ಅಲ್ಲಿ ಸಿಕ್ಕಿರೋ ವಿಗ್ರಹ ಒರಿಜಿನಲ್ ವಿಗ್ರಹ ಇದೆಯಂತೆ. ನೋಡಿ ಇಲ್ಲಿ ಇದೆಲ್ಲ ಇದೆ. ರಾಧಾಕೃಷ್ಣನ್ ಕೂರಿಸಿದ್ದಾರೆ ಉಯ್ಯಾಲೆ ಮೇಲೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೇ ಕೂತ್ಕೊಂಡು ಒಂದು 10 ನಿಮಿಷ ಪ್ರಾರ್ಥನೆ ಮಾಡೋರು ಮಾಡ್ತಾಯಿದ್ರು. ಇಲ್ಲೂ ರಾಘವೇಂದ್ರಂದು ಇದಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜನ ಎಲ್ಲ ಅಷ್ಟು ಜನ ಇರಲಿಲ್ಲ, ಸ್ವಲ್ಪ ಜನ ಇದ್ದರು ಅಷ್ಟೇ. ಅದೇನಂತಂದರೆ ಅದು ನಾವು ಹೋಗಿದ್ದು ಒಂದು 4 ಗಂಟೆ ಆಗಿತ್ತು. ಸಂಜೆ ಆಯ್ತಾ ಜನ ಬರ್ತಾರೆ ಅಂತ ಅನಿಸುತ್ತೆ. ಎಲ್ಲ ರೆಡಿ ಮಾಡ್ತಾಯಿದ್ರು ಪೂಜೆಗೆ. ತುಂಬಾ ಒಂಥರ ಏನು ಹೇಳ್ತಾರೆ, ಪಾಸಿಟಿವ್ ವೈಬ್ ಅಂತಾರಲ್ಲ ಆ ಥರ ಆಗುತ್ತೆ. ಹಾಗೆ ರಾಯರು ಸನ್ನಿಧಾನಕ್ಕೆ ಬಂದರು ಅಲ್ವಾ, ಎಲ್ಲ ಖುಷಿಯಾಯಿತು. ಇದು ನಂಜುಂಡೇಶ್ವರನ ದರ್ಶನ ಚೆನ್ನಾಗಾಯಿತು. ಇಲ್ಲೇ ಕೂತ್ಕೊಂಡು ನಾನು ನನ್ನ ತಂಗಿ 10 ನಿಮಿಷ ಪ್ರಾರ್ಥನೆ ಮಾಡ್ತಾಯಿದ್ದೆ. ನನ್ನ ತಂಗಿ ನೋಡ್ತಾ ಇರೋದು ಭಕ್ತಿ ಮುಳುಗೋಗಿದ್ದಾಳೆ. ಅದು ಮುಗಿಸ್ಕೊಂಡು ಇಲ್ಲಿಗೆ ಪರಶುರಾಮನ ದೇವಸ್ಥಾನಕ್ಕಂತೂ ಯಾವಾಗಲೂ ಬಂದೇ ಬರ್ತೀವಿ ನಂಜನಗೂಡಿಗೆ ಬಂದಾಗ. ಉಪ್ಪು ಬೆಲ್ಲ ಎಲ್ಲ ತೊಗೊಂಡಿದ್ವಲ್ಲ, ಅದನ್ನು ಪೂಜೆ ಮಾಡಿಕೊಡ್ತಾರೆ ಪೂಜಾರರು. ಅದನ್ನು ಎಲ್ಲರೂ ಒಂದೊಂದು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಒಳಗೆ ಬಿಡಬೇಕಲ್ಲ, ಅಲ್ಲಿ ಇದಿದೆ, ಅಲ್ಲಿ ಕಾವಲಿ ಅಂತೇನೋ ಅದು ಇದೆಯಲ್ಲ, ಅಲ್ಲಿಗೆ ಬಿಡಬೇಕಲ್ಲ. ಅದಕ್ಕೆ ಒಂದು ಸುತ್ತು ರೌಂಡ್ ಹಾಕ್ಕೊಂಡು ಹೋಗಬೇಕು. ಹಾಗಾಗಿ ರೌಂಡ್ ಹಾಕಿ ಹೋಗ್ತಾ ಇದ್ದೀವಿ. ಇಲ್ಲಿ ಪರಶುರಾಮರದ್ದು ಪಾದ ಇದೆ, ಅದನ್ನು ನಮಸ್ಕರಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇಲ್ಲಿ ಅದು ಪರಶುರಾಮರದ್ದು ಪಾದ ಅಂತ ಹೇಳ್ತಾರೆ. ಅದನ್ನು ಮುಗಿಸ್ಕೊಂಡು ನಮಸ್ಕಾರ ಮಾಡಿಕೊಂಡು
ಆಮೇಲೆ ಉಪ್ಪು ಬೆಲ್ಲ ಬಿಟ್ಟು ಮೈಸೂರಿಗೆ ಬಂದ್ವಿ. ಬೇಗನೆ ಬಸ್ಸು ಸಿಕ್ತು. ಇಲ್ಲಿನ ಎಕ್ಸಾಮಿಷನ್ ನೋಡ್ತಾ ಇರ್ಬೋದು, ನಾನು ಹೋಗೋಕ್ಕೆ ಆಗಲಿಲ್ಲ, ಈ ಸರಿ ಮಿಸ್ ಆಯಿತು. ಅದಂಗಾಗಿ ಈಚೆಯಿಂದನೇ ಕ್ಯಾಪ್ಚರ್ ಮಾಡಿದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೃದಯಪೂರ್ವಕ ಧನ್ಯವಾದಗಳು.